ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇನ್ಫಾರ್ಮೇಟಿವ್ ಪ್ರಶ್ನೆ ಹಾಕಿದ್ದೆ. ನಾನು ಮಾಹಿತಿ ಎಲ್ಲವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದೇನಿಲ್ಲ. ಈಗ ನೋಡ್ತಾ ಇದ್ದೀನಿ ನಾನು ಪ್ರಶ್ನೆ ಕೇಳಿ. ಅನೇಕ ಸಬ್ಜೆಕ್ಟ್ಗಳು ಅಲ್ಲಿದೆ. ಬಿ ಟಿ ಡಿ ಇಲ್ಲ, ಸಂಬಂಧಪಟ್ಟಂತ ಸರ್ ಅದನ್ನು ಪ್ರಶ್ನೆ ಕೇಳಿ ಮೊದಲು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 1126ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹೇಳ್ರಿ. ನಾನು ಇನ್ಫಾರ್ಮೇಟಿವ್ ಪ್ರಶ್ನೆ ಹಾಕಿದ್ದೆ ಅವರಿಗೆ. ಭಾಳಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ. ಆ ಮಾಹಿತಿಗಳ ಒಳಹೊಕ್ಕು ನೋಡುವಂಥದ್ದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಭಾಳಷ್ಟು ತಪ್ಪಿದೆ ಅಂತ ನಿರ್ದಿಷ್ಟವಾದಂಥ ರಿಪೋರ್ಟ್ ನನಗೆ ಸಿಕ್ಕಾಗ ಇನ್ನೊಮ್ಮೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಇದೆ ನನಗೆ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಾಳೆ ನಾಡಿದ್ದು ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ವರದಿಯಾಗಿದೆ. ದಯಮಾಡಿ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಅಲ್ಲಿ ಸಂತ್ರಸ್ತರನ್ನು ಅತ್ಯಂತ ಕೀಳಾಗಿ ಭಿಕ್ಷುಕರಂತೆ ನಡೆಸ್ಕೊಳ್ಳುವಂಥ ಸ್ಥಿತಿಯಲ್ಲಿದೆ. ಯಾವುದೇ ರೀತಿ ಗೌರವ ಕೊಡುವಂಥದ್ದು ಇಲ್ಲವೇ ಇಲ್ಲ. ಚಪ್ಪಲಿ ಹರಿದು ಅಡ್ಡಾಡಿದ್ರು ಸಹಿತವಾಗಿ ಒಂದೊಂದು ಸಣ್ಣ ಈ ಖಾತಾ ಸಿಗ್ತಾ ಇಲ್ಲ ಇದೆ ಅಂಥ ಸ್ಥಿತಿ. ಆವಾಗ ಈ ಕಂಪ್ಯೂಟರ್ಗಿಂತ ಮೊದಲು ಇದರಲ್ಲಿ ಏನು ದಾಖಲೆ ಕೊಡುವಂಥ ಸಂದರ್ಭ ಬರ್ತುವಂಥ ಸಂದರ್ಭ ಬಂದಾಗ ಆವಾಗ ಮ್ಯಾನ್ಯುವಲ್ ಕೊಡುವಾಗ ಸ್ವಲ್ಪ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದವು. ಆವಾಗ ಇವತ್ತು 1000 ಗಂಟೆ ಅಪ್ಲಿಕೇಶನ್ಸ್ ಪೆಂಡಿಂಗ್ ಅದ. ದಯಮಾಡಿ ಸರ್ವರ್ ಡೌನು ಮತ್ತೊಂದು ಹೇಳ್ತಾ ಇದ್ದಾರೆ. ಅದು ಒಂದೇ ಅಲ್ಲ, ಈ BTD ನಿಮ್ಮ ಮೂಡಾದ ಬಗ್ಗೆ ರಿಪೋರ್ಟ್ ಕೇಳ್ತಾ ಇರ್ತೀವಿ ಮೇಲಿನ ಮೇಲೆ. ನಾವು ಮೇಲಿನ ಮೇಲೆ ಒಬ್ಬರು ಸದಸ್ಯರು ಎತ್ತಾ ಇರ್ತಾರೆ ಪ್ರಶ್ನೆ. ಅಲ್ಲಿ ನಡೆದಂಥ ಭ್ರಷ್ಟಾಚಾರ, ಅವ್ಯವಸ್ಥೆ, ಡಾಕ್ಯುಮೆಂಟ್ಸ್ ಇದ್ದುವಂಥದ್ದು ಅಲ್ಲಿ ಅದರ 10 ಪಟ್ಟಿದೆ ಅಂತನ್ನುವಂಥ ಒಂದು ವಾತಾವರಣ ಸೃಷ್ಟಿ ಅಲ್ಲಿ ಭಾಗದಲ್ಲಿ ಜನರಿಗೆ ಆಗಿದೆ. ದಯಮಾಡಿ ನೀವು ಹೋಗ್ತಾ ಇದ್ದೀರಿ, ರಿವ್ಯೂ ಮಾಡಿರಿ. ಅವೆಲ್ಲ ಏನೇನಾಗಿದೆ ಅವೆಲ್ಲನೂ ಹೊರತೆಗೆದು ವಾಸ್ತವವಾಗಿ ಅಲ್ಲಿ ಕರ್ಮಕಾಂಡನ್ನು ಬಯಲಿಗೆಳುವಂಥ ಕೆಲಸ ಮಾಡಿ ಅನ್ನುವಂಥ ವಿನಂತಿ ಮಾತ್ರ ಮಾಡ್ತಾ ಇದ್ದೀನಿ. ದಯಮಾಡಿ. ಓಕೆ ಅಧ್ಯಕ್ಷೆ, ಏನು ಅವ್ರು ಹೇಳಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಅವ್ರು ಕೇಳಿದ ಬೇರೆ ವಿಚಾರ. ಅವ್ರು ಕೇಳಿದ್ದು ಮುಸ್ಲಿಂ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಇಲ್ಲಿವರೆಗೂ ಎಷ್ಟು ನಿವೇಶನ ಕೊಟ್ಟಿದ್ದೀವಿ ಅದೆಲ್ಲ ಕೇಳಿದ್ರು. ಅದೆಲ್ಲ ಉತ್ತರ ಕೊಟ್ಟಿದ್ದೀವಿ, ಅದೆಲ್ಲ ಸ್ಯಾಟಿಸ್ಫೈ ಆಗಿದೆ. ಬಟ್ ಅವ್ರು ಏನು ಕೆಲವು ಪ್ರಸ್ತಾವನೆ ಮಾಡಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ಒಂದಿನ ಹೋಗಿ ನಾನು ರಿವ್ಯೂ ಮಾಡ್ತೀನಿ. ಭೂಜೇಗೌಡ್ರ ಟೈಮ್ ಕೇಳ್ಯಾರ ಮುಖ್ಯಮಂತ್ರಿಗಳು. ನಿಮ್ ಕೂಡ ಮಾತಾಡಂತ ನೀನು ಹೇಳಿದ್ವಿ. ಆಯ್ತು, ಟೈಮ್ ಮುಖ್ಯಮಂತ್ರಿ ಮಾತಾಡ ನಾನು ಒಪ್ಕೊಂತೀನಿ. ಆದ್ರೆ ಟೈಮ್ ಕೇಳಿದಾರೆ. ಈ ಅಧಿವೇಶನದೊಳಗೆ ಕೊಡ್ತೀರಾ ಅಥವಾ ಈ ಅಧಿವೇಶನದ ಉತ್ತರ ಕೊಡ್ರಿ. ಅಲ್ಲ, ಅವ್ರು ಮಾತಾಡ್ಯಾರ ಮುಖ್ಯಮಂತ್ರಿಗಳು. ಪುಟ್ಟಣ್ಣ ಅವರೇ ಹೇಳಿದ್ರು ಭೋಜೇಗೌಡ. ಬೆಳಿಗ್ಗೆ ನಾ ಮಾತಾಡೀನಿ, ನೀವು ಕೇಳಿದ್ರು ಅಂತ ಹೇಳಿದ್ರು. ಮತ್ತೆ ಕೇಳಿದ್ರು ಕೆ ಗೋವಿಂದರಾಜು ಅಧಿವೇಶನ ಮುಗಿಯೋದ್ರಾಗ ಉತ್ತರ ಕೊಡಿಸ್ತೀನಿ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅಧಿವೇಶನ ಮುಗಿಯೋದ ಉತ್ತರ ಕೊಡಿಸ್ತೀನಿ. ಅವ್ರು ಹೇಳಿದ್ದಾರೆ ಅಧಿವೇಶನ ಮುಗಿಯೋದ ಉತ್ತರ ಕೊಡಿಸ್ತೀನಿ. ಗೋವಿಂದರಾಜು ಮಾನ್ಯ ಅಲ್ಲ, ಇದು ನಿಮಗೆ ಗೃಹ ಸಚಿವರಿಗೆ ಇದಾಗಿತ್ತು ಟ್ರಾನ್ಸ್ಫರ್. ಉತ್ತರ ಹೇಳ್ತೀರ ನೀವು, ಆಮೇಲೆ ಹೇಳ್ತೀರ? ಆಯ್ತು, ಕೂತ್ಕೊಳ್ತಿ. ನಾಳೆ ಹೇಳಿ. ನೆಕ್ಸ್ಟ್ ಹಾಕೊಡಿ. ವಿವೇಕಾನಂದ್ ಅಬ್ಸೆಂಟ್. ಜಿ ಮಾದೇಗೌಡ. ನನ್ನ ಪ್ರಶ್ನೆ 1054 ಮುಖ್ಯಮಂತ್ರಿಗಳಿಗೆ. ಸನ್ಮಾನ್ಯ ಸಭಾಪತಿಗಳು ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಅವರು ಬರೀ ಕಲಬೆರಕೆ ಆಗಿರ್ತಕ್ಕಂಥದ್ದು ಬರೀ 0.2% ಅಂತ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಆದರೆ ಪಶುಸಂಗೋಪನಾ ಸಚಿವರು ಮೊನ್ನೆ ಮೈಸೂರಿನಲ್ಲಿ ಮಾತಾಡ್ತಾ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ KMFಗೆ ಸಪ್ಲೈ ಆಗ್ತಕ್ಕಂಥ ಹಾಲಿನಲ್ಲಿ ಆಲ್ಮೋಸ್ಟ್ 16% ಕಲಬೆರಕೆ ಆಗಿದೆ ಅಂತೇಳಿ ಸಚಿವರೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲೂ ಕೂಡ ಬಂದಿರತಕ್ಕಂಥ ವಿಚಾರ. ಆದರೆ ಇಲ್ಲಿ ಉತ್ತರದಲ್ಲಿ ಇವರು ಬರೀ 0.2% ಮಾತ್ರ ಕಲಬೆರಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೊಡಬೇಕು. ಮತ್ತು ಇದ್ರ ಜೊತೆಗೆ ಈ ಪ್ರೈಮರಿ
ಸಂಘಗಳಲ್ಲಿ ಈ ಹಾಲಿನ ಕಲಬೆರಕೆ ಆಗ್ತಿರ್ತಕ್ಕಂಥದ್ದು ಪ್ರೈಮರಿ ಸಂಘಗಳಲ್ಲಿ. ಈ ಪ್ರೈಮರಿ ಸಂಘದಲ್ಲಿ ಬರ್ತಕ್ಕಂಥ ಹಾಲನ್ನು ಇವರು ಹೆಚ್ಚಾಗಿ ಒಂದು ಟೆಸ್ಟಿಂಗನ್ನು ಒಳಪಡಿಸುವಂಥ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಯಾಕೆಂದರೆ ಈಗಾಗಲೇ ಹೊಸ ಮಿಷಿನ್ಗಳು ಕೂಡ ಬಂದಿದೆ. ಮಿಲ್ಕ್ ಸ್ಕ್ರೀನ್ ಅನ್ನೋ ಮಿಷಿನ್ ಕೂಡ ಇವಾಗ ಬಂದಿದೆ. ಮತ್ತು ಪ್ರೈಮರಿ ಸಂಘಗಳಿಗೆ ಅದನ್ನು ಸಪ್ಲೈ ಮಾಡಿದ್ರೆ ಸರ್ಕಾರದ ವತಿಯಿಂದ ಈ ಹಾಲಿನ ಕಲಬೆರಕೆ ಕಮ್ಮಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿಕೆ. ಸನ್ಮಾನ್ಯ ಸಭಾಪತಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.